ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಸಿದ್ಧ ಕಸ್ತೂರಿ ತನಯ. ಇವತ್ತು ಮಾರಾಟ ಪ್ರಕ್ರಿಯೆಯ ಪಾಠದ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ, ಮಾರಾಟ ಪ್ರಕ್ರಿಯೆ ಯಾವುದಾದ್ರೂ ಒಂದು ಪರಿಕಲ್ಪನೆಯನ್ನ ತಿಳಿಸಿ, ಅಂದ್ರೆ ಸಿದ್ಧಾಂತ ಅಂತ ನಾವು ಕರಿತೀವಿ. ಏನು ಸಿದ್ಧಾಂತಗಳು? ಉತ್ಪನ್ನ ಸಿದ್ಧಾಂತ, ಮಾರುವಿಕೆ ಸಿದ್ಧಾಂತ, ಮಾರಾಟ ಪ್ರಕ್ರಿಯೆ ಸಿದ್ಧಾಂತ, ಈ ರೀತಿ ಬರ್ತಾವೆ. ಇನ್ನೊಂದು, ಮಾರಾಟ ಪ್ರಕ್ರಿಯೆ ಯಾವುದಾದ್ರೂ ಒಂದು ಲಕ್ಷಣಗಳು ಅಂತ ನಾವು ಕರಿತೀವಿ. ಮಾರಾಟ ಪ್ರಕ್ರಿಯೆ ಲಕ್ಷಣಗಳು ಅಂತಂದ್ರೆ ಅಗತ್ಯತೆಗಳು ಮತ್ತು ಬಯಕೆಗಳು, ಮಾರುಕಟ್ಟೆ ಉತ್ಪನ್ನ, ಗ್ರಾಹಕ ಮೌಲ್ಯ, ವಿನಿಮಯ ಪ್ರಕ್ರಿಯಾ ವಿಧಾನ ಅಂತ ನಾವು ಹೇಳ್ಬೋದು. ಉತ್ಪನ್ನ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಮಾರಾಟಕ್ಕಾಗಿ ನೀಡಲಾದ ಸರಕು, ಸೇವೆ ಮತ್ತು ಬೆಲೆಯುಳ್ಳ ವಸ್ತು ಅಂತ ಹೇಳ್ತೇವೆ. ಇನ್ನೊಂದು, ಸಂವೇಷ್ಟಿಸುವಿಕೆ ಯಾವ್ದಾದ್ರು ಒಂದು ಹಂತ, ಅದು ಪ್ರಾಥಮಿಕ, ದ್ವಿತೀಯಕ, ಸಾಗಾಟ ಅಂತ ಬರ್ತಾವು. ಗುರುತು ಪಟ್ಟಿ ಹಚ್ಚುವಿಕೆ ಅಂತಂದ್ರೆ ಒಂದು ಉತ್ಪನ್ನದ ಸಂವೇಷ್ಟಿಯ ಮೇಲೆ ಹಚ್ಚಬೇಕಾದ ಗುರುತುಪಟ್ಟಿಯ ವಿನ್ಯಾಸ ರಚನೆಯ ಕಾರ್ಯಕ್ಕೆ ನಾವು ಗುರುತುಪಟ್ಟಿ ಹಚ್ಚುವಿಕೆ ಅಂತ ಕರಿತೇವೆ. ಗುರುತುಪಟ್ಟಿ ಹಚ್ಚುವಿಕೆ ಯಾವುದಾದ್ರೊಂದು ಕಾರ್ಯ ಏನ್ ಮಾಡ್ತೈತಿ? ಇದು ವಸ್ತುವಿನ ವರ್ಣನೆ ಮಾಡ್ತೈತಿ, ಮುದ್ರೆಯನ್ನ ಗುರುತಿಸುವಿಕೆ ಮತ್ತು ಶ್ರೇಣೀಕರಣ ಅಂತ ನಾವು ಹೇಳ್ತೇವೆ. ಸಂವೇಷ್ಟಿಸುವಿಕೆ ಒಂದು ಕಾರ್ಯ ಏನ್ ಮಾಡ್ತೈತಿ? ಇದು ಉತ್ಪನ್ನ ಗುರುತಿಸುವಿಕೆ, ಉತ್ಪನ್ನ ರಕ್ಷಣೆ ಮತ್ತು ಪ್ರವರ್ತನೆಯನ್ನು ಕೂಡ ಇದು ಮಾಡ್ತೈತಿ. ಬೆಲೆ ನಿಗದಿ ಅರ್ಥ ನೀಡಿ ಅಂತ ಹೇಳಾರ. ಬೆಲೆ ನಿಗದಿ ಅಂತಂದ್ರೆ ಒಂದು ಉತ್ಪನ್ನ ಅಥವಾ ಸೇವೆಗೆ ಬೆಲೆಯನ್ನ ನಿಗದಿಪಡಿಸುವಂತ ಒಂದು ಪ್ರಕ್ರಿಯೆ. ಇನ್ನೊಂದು, ವೈಯಕ್ತಿಕ ಮಾರಾಟದ ಒಂದು ಲಕ್ಷಣ ಅಂತಂದ್ರೆ ಇದು ವೈಯಕ್ತಿಕ ರೂಪ, ಇಲ್ಲಿ ಸಂಬಂಧದ ಅಭಿವೃದ್ಧಿ ಆಗ್ತೈತಿ. ಇನ್ನೊಂದು, ಪ್ರಚಾರ, ಒಂದು ಉತ್ಪನ್ನ ಅಥವಾ ಸೇವೆಯ ಬಗ್ಗೆ ಯಾವುದೇ ವೆಚ್ಚವಿಲ್ಲದೆ ಸಮೂಹ ಮಾಧ್ಯಮದಲ್ಲಿ ಪ್ರಸ್ತುತಪಡಿಸಿದ ವೈಯಕ್ತಿಕವಲ್ಲದ ಅನುಕೂಲವಾದ ಸುದ್ದಿ ಅಂತ ನಾವು ಹೇಳ್ತೇವೆ. ಗ್ರಾಹಕ ಉತ್ಪನ್ನಕ್ಕೆ ಉದಾಹರಣೆ ಅಂತಂದ್ರೆ ದೀರ್ಘ ಬಾಳಿಕೆ ಬಾರದ ಅಥವಾ ಅನುಕೂಲ ಉತ್ಪನ್ನ, ವಿಶಿಷ್ಟ ಉತ್ಪನ್ನ, ಇವೆಲ್ಲವೂ ಗ್ರಾಹಕ ಉತ್ಪನ್ನಗಳು. ಇನ್ನೊಂದು, ದೀರ್ಘ ಬಾಳಿಕೆ ಬಾರದ ಉತ್ಪನ್ನ ಅಂದ್ರೆ ಸಾಬೂನ್ ಆಗಿರ್ಬೋದು, ಟೂತ್ ಪೇಸ್ಟ್ ಆಗಿರ್ಬೋದು, ಸ್ಟೇಷನರಿ, ಐಸ್ ಕ್ರೀಮ್, ಇವೆಲ್ಲ ದೀರ್ಘ ಬಾಳಿಕೆ ಬಾರದ್ದು. ಇನ್ನೊಂದು, ದೀರ್ಘ ಬಾಳಿಕೆಯ ಉತ್ಪನ್ನ. ದೀರ್ಘ ಬಾಳಿಕೆ ಅಂತಂದ್ರೆ ರೇಡಿಯೋ, ಟಿವಿ, ಯಂತ್ರ, ಬೈಸಿಕಲ್, ಇಂಥವು. ಇನ್ನು ಕೈಗಾರಿಕಾ ಉತ್ಪನ್ನ. ಕೈಗಾರಿಕಾ ಉತ್ಪನ್ನ ಅಂತಂದ್ರೆ ಕಚ್ಚಾ ವಸ್ತು, ಇಂಜಿನ್ಗಳು, ಯಂತ್ರಗಳು, ಈ ರೀತಿ ಸಲಕರಣೆಗಳು. ಒಂದು ಕಂಪನಿಯು ತನ್ನ ಹೊಸ ಸ್ನಾನದ ಸಾಬೂನಿನ ಉಚಿತ ಮಾದರಿಗಳನ್ನು ಗ್ರಾಹಕರಿಗೆ ನೀಡುತ್ತದೆ. ಮಾರಾಟ ಪ್ರಕ್ರಿಯೆಯ ಮಿಶ್ರಣದ ಯಾವ ಅಂಶವನ್ನ ಒಳಗೊಂಡಿದೆ? ಇದು ಪ್ರವರ್ತನೆ ಅಂತ ನಾವು ಕರಿತೀವಿ. ಇನ್ನೊಂದು, ಒಂದು ವಿದ್ಯುನ್ಮಾನ ಕಂಪನಿಯು ತನ್ನ ಸರಕುಗಳನ್ನ ಅಮೆಜಾನ್, ಫ್ಲಿಪ್ಕಾರ್ಟ್ ಮೂಲಕ ಆನ್ಲೈನ್ ಮಾರಾಟ ಮಾಡುತ್ತದೆ. ಇಲ್ಲಿ ಮಾರಾಟ ಪ್ರಕ್ರಿಯೆ ಮಿಶ್ರಣದ ಯಾವ ಅಂಶವನ್ನ ಅಂದ್ರೆ ಸ್ಥಳ ಮತ್ತು ಭೌತಿಕ ವಿತರಣೆ ಅಂತ ನಾವು ಕರಿತೀವಿ. ಇನ್ನೊಂದು, ಒಂದು ಕಂಪನಿಯು ತನ್ನ ಮುದ್ರೆಯನ್ನ ಪ್ರವರ್ತನೆ ಮಾಡಲು ಕ್ರಿಕೆಟ್ ಪಂದ್ಯವನ್ನ ಪ್ರಾಯೋಜಿಸುತ್ತದೆ. ಇಲ್ಲಿ ಯಾವ ಮಾರಾಟ ಪ್ರವರ್ತನೆ ಚಟುವಟಿಕೆಗಳನ್ನು ಬಳಸಲಾಗಿದೆ? ಇಲ್ಲಿ ಉತ್ಪನ್ನ ಪ್ರಚಾರ ಅಂತ ನಾವು ಕರಿತೀವಿ. ಇನ್ನೊಂದು, ಒಂದು ಪೆನ್ ಉತ್ಪಾದನಾ ಕಂಪನಿಯು ಒಂದು ಖರೀದಿಸಿ ಒಂದು ಉಚಿತವಾಗಿ ಪಡೆಯಿರಿ ಎಂದು ಜಾಹೀರಾತು ಮಾಡುತ್ತದೆ. ಇಲ್ಲಿ ಯಾವ ಮಾರಾಟ ಪ್ರವರ್ತನೆ ವಿಧಾನವನ್ನ ಬಳಸಲಾಗಿದೆ? ಅಂದ್ರೆ ಉತ್ಪನ್ನ ಸಂಯೋಜನೆ ಅಂತ ನಾವು ಕರಿತೀವಿ. ಈಗ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇಗೆ, ಆಧುನಿಕ ಮಾರಾಟ ಪ್ರಕ್ರಿಯೆ. ಆಧುನಿಕ ಮಾರಾಟ ಪ್ರಕ್ರಿಯೆ ಅಂತಂದ್ರೆ ವ್ಯಕ್ತಿ ಸಮೂಹಗಳು ಕೊಡುಗೆಗಳನ್ನು ಸೃಜಿಸುವ ಮೂಲಕ ತಮಗೆ ಬೇಕಾಗಿರುವುದನ್ನು ಪಡೆದುಕೊಳ್ಳುವ ಮತ್ತು ಸೇವೆಗಳನ್ನು ಇತರರೊಂದಿಗೆ ಸ್ವತಂತ್ರವಾಗಿ ವಿನಿಮಯ ಮಾಡಿಕೊಳ್ಳುವ ಒಂದು ಸಾಮಾಜಿಕ ಪ್ರಕ್ರಿಯೆಯಾಗಿದೆ ಅಂತ ಹೇಳ್ತೀವಿ. ಇನ್ನೊಂದು, ಸಾಂಪ್ರದಾಯಿಕವಾಗಿ ಮಾರಾಟ ಪ್ರಕ್ರಿಯೆ ಅಂದ್ರೇನು? ಸಾಂಪ್ರದಾಯಿಕವಾಗಿ ಹೇಳ್ಬೇಕಂದ್ರೆ ಉತ್ಪಾದಕರಿಂದ ಗ್ರಾಹಕರಿಗೆ ಸರಕು ಮತ್ತು ಸೇವೆಗಳ ಹರಿವನ್ನ ನಿರ್ದೇಶಿಸುವ ಮತ್ತು ವ್ಯವಹಾರ ಚಟುವಟಿಕೆಗಳನ್ನು ನೆರವೇರಿಸುವುದಾಗಿದೆ ಅಂತ ಹೇಳ್ತೀವಿ. ಇನ್ನೊಂದು, ಮಾರಾಟ ಪ್ರಕ್ರಿಯೆ ಯಾವುದಾದ್ರೂ 2 ಲಕ್ಷಣಗಳು. ಲಕ್ಷಣಗಳಂತಂದ್ರೆ ಅಗತ್ಯತೆಗಳು ಮತ್ತು ಬಯಕೆಗಳು ಮತ್ತು ಗ್ರಾಹಕ ಮೌಲ್ಯ ಅಂತ ಹೇಳ್ಬೋದು. ಇನ್ನೊಂದು, ಇಲ್ಲಿ ವ್ಯಾಖ್ಯೆ ಕೇಳ್ಯಾರ. ಅಂದ್ರೆ ಫಿಲಿಪ್ ಕ್ವಾಟ್ಲರ್ ಅವ್ರ ಪ್ರಕಾರ ಏನ್ ಹೇಳ್ತಾರ ಅಂತಂದ್ರೆ, ಮಾರಾಟ ಪ್ರಕ್ರಿಯೆಯನ್ನ ದಿನವೊಂದರಲ್ಲಿ ಕಲಿಯಬಹುದಾದರೂ ಅದರಲ್ಲಿ ದಕ್ಷತೆಯನ್ನು ಸಾಧಿಸಲು ಹೆಚ್ಚು ಸಮಯ ಬೇಕಾಗಿರುವುದು ದುರದೃಷ್ಟ ಅಂತ ಹೇಳ್ತಾರೆ. ಇನ್ನೊಂದು, ಮಾರಾಟ ಪ್ರಕ್ರಿಯೆಯ ನಿರ್ವಹಣೆ ಅಂದ್ರೆ ಉತ್ಪಾದಕರು ಮತ್ತು ಗ್ರಾಹಕರ ನಡುವೆ ಸರಕು ಸೇವೆ ವಿನಿಮಯವು ಸರಾಗವಾಗಿ ಮಾಡುವುದಕ್ಕಾಗಿ ಚಟುವಟಿಕೆಗಳನ್ನು ಯೋಜಿಸುವುದು, ಸಂಘಟಿಸುವುದು, ನಿರ್ದೇಶಿಸುವುದು ಮತ್ತು ನಿಯಂತ್ರಿಸುವುದಾಗಿದೆ ಅಂತ ಹೇಳ್ತಾರೆ. ಇನ್ನೊಂದು,
ಶಿಷ್ಟೀಕರಣ ಅಂತಂದ್ರ ಉತ್ಪಾದನೆಯಲ್ಲಿ ಏಕರೂಪತೆ ಮತ್ತು ಸ್ಥಿರತೆಗಳನ್ನು ಸಾಧಿಸಲು ಸಹಕರಿಸುವ ಪೂರ್ವ ನಿರ್ಧರಿತ ವಿಶೇಷ ಗುಣಲಕ್ಷಣಗಳ ವಸ್ತುಗಳನ್ನು ಉತ್ಪಾದಿಸುವುದಕ್ಕೆ ನಾವು ಶಿಷ್ಟೀಕರಣ ಅಂತ ಕರಿತೀವಿ. ಇನ್ನೊಂದು ಉತ್ಪನ್ನಗಳ ಶ್ರೇಣೀಕರಣ ಅಂತಂದ್ರೆ ಉತ್ಪನ್ನಗಳನ್ನು ಗುಣಮಟ್ಟ, ಗಾತ್ರ ಇತ್ಯಾದಿ ಲಕ್ಷಣಗಳ ಆಧಾರದ ಮೇಲೆ ಗುಂಪಾಗಿ ವಿಂಗಡಿಸುವಂತ ಒಂದು ಪ್ರಕ್ರಿಯೆ. ಇನ್ನೊಂದು ಗ್ರಾಹಕ ಅಂತಂದ್ರೆ ಅಂತಿಮ ಗ್ರಾಹಕರು ತಮ್ಮ ವೈಯಕ್ತಿಕ ಅಗತ್ಯತೆಗಳು ಮತ್ತು ಇಚ್ಛೆಗಳನ್ನು ಪೂರೈಸಿಕೊಳ್ಳಲು ಖರೀದಿಸುವಂತಹ ಉತ್ಪನ್ನಗಳು ಅಂತ ನಾವು ಕರಿತೀವಿ. ಇನ್ನೊಂದು ಸಂವೇಷ್ಟಿಸುವಿಕೆಯ ಯಾವುದಾದರೂ ಎರಡು ಕಾರ್ಯಗಳು ಏನು? ಉತ್ಪನ್ನ ಗುರುತಿಸುವಿಕೆ, ಉತ್ಪನ್ನ ರಕ್ಷಣೆ ಮತ್ತು ಪ್ರವರ್ತನೆ ಅಂತ ಹೇಳ್ಬೋದು. ಇನ್ನೊಂದು ಸಂವೇಷ್ಟಿಸುವಿಕೆ ಯಾವುದಾದ್ರೂ ಎರಡು ಹಂತಗಳು ಅಂತ ಹೇಳ್ತಾರೆ. ಅಂದ್ರೆ ಪ್ರಾಥಮಿಕ, ದ್ವಿತೀಯಕ, ಸಾಗಾಟ 3 ಹಂತಗಳು ಬರ್ತಾವೆ. ಇನ್ನೊಂದು ಜಾಹೀರಾತಿನ ಯಾವುದಾದ್ರೂ ಎರಡು ಲಕ್ಷಣಗಳು. ಇದು ಪಾವತಿಸಲ್ಪಟ್ಟ ರೂಪ ಮತ್ತಿದು ವೈಯಕ್ತಿಕವಲ್ಲದಿರುವಿಕೆ ಅಂತ ನಾವು ಹೇಳ್ಬೋದು. ಇನ್ನೊಂದು ವೈಯಕ್ತಿಕ ಮಾರಾಟ ಅಂತಂದ್ರೆ ಒಬ್ಬ ಅಥವಾ ಹೆಚ್ಚಿನ ಗ್ರಾಹಕರೊಡನೆ ಸಂಭಾಷಣೆ ರೂಪದಲ್ಲಿ ಸಂದೇಶವನ್ನ ಮೌಖಿಕವಾಗಿ ಪ್ರಸ್ತುತಪಡಿಸುವುದು ಅಂತ ನಾವು ಕರಿತೇವೆ. ಇನ್ನೊಂದು ಅನುಕೂಲ ಉತ್ಪನ್ನಗಳಿಗೆ ಉದಾಹರಣೆ ನೀಡಿ ಅಂತ ಹೇಳ್ಯಾರ. ಯಾವ್ಯಾವು? ಔಷಧಿಗಳು, ವೃತ್ತಪತ್ರಿಕೆ, ಲೇಖನ, ಟೂತ್ ಪೇಸ್ಟ್ ಅಂತ ಹೇಳ್ತೇವೆ. ಇನ್ನೊಂದು ಕೈಗಾರಿಕಾ ಉತ್ಪನ್ನಗಳಿಗೆ ಉದಾಹರಣೆ. ಕೈಗಾರಿಕಾ ಉತ್ಪನ್ನಗಳು ಯಾವತ್ತು ಯಂತ್ರಗಳು, ಎಂಜಿನ್ಗಳು, ಕಚ್ಚಾ ವಸ್ತು ಇಂಥವಾಗ್ತವೆ. ಭೌತಿಕ ವಿತರಣೆ ಯಾವುದಾದ್ರೂ ಎರಡು ಘಟಕಾಂಶಗಳು. ಭೌತಿಕ ವಿತರಣೆ ಅಂತಂದ್ರೆ ಸಾರಿಗೆ, ದಾಸ್ತಾನು, ಆದೇಶ ಸಂಸ್ಕರಣೆ ಇಂಥವೆಲ್ಲ ಬರ್ತವೆ. ಬೆಲೆ ನಿಗದಿ ಯಾವುದಾದ್ರೂ ಎರಡು ಉದ್ದೇಶಗಳು. ಅಂದ್ರೆ ಮಾರುಕಟ್ಟೆ ಪಾಲಿನ ನಾಯಕತ್ವ ಹೊಂದುವುದು ಮತ್ತು ಉತ್ಪನ್ನದ ಗುಣಮಟ್ಟದ ನಾಯಕತ್ವ ಗಳಿಸುವುದು, ಇವೆರಡು ಉದ್ದೇಶ ಆಗಿರ್ತಾವೆ. ಇಲ್ಲಿ ದೀರ್ಘ ಬಾಳಿಕೆ ಬಾರದ ಮತ್ತು ಬಾಳಿಕೆ ಬರುವ ಉತ್ಪನ್ನಗಳಿಗೆ ಉದಾಹರಣೆ ನೀಡಿ ಅಂತ ಹೇಳ್ಯಾರ. ಒಂದನೇದು ಟೂತ್ ಪೇಸ್ಟ್, ಲೇಖನ ಮತ್ತು ಐಸ್ ಕ್ರೀಮ್. ಇವು ದೀರ್ಘ ಬಾಳಿಕೆ ಬಾರದ. ದೀರ್ಘ ಬಾಳಿಕೆಯ ಅಂತಂದ್ರೆ ಟಿವಿ, ರೇಡಿಯೋ, ಬೈಸಿಕಲ್, ಕಾರ್ ಇಂಥವೆಲ್ಲ. ಇಲ್ಲೊಂದು ಹಾಟ್ ಕ್ವಶನ್ ಹೇಳ್ಯಾರ. ಒಂದು ಕಂಪನಿಯು ಪರಿಸರ ಸ್ನೇಹಿ ಆಟಿಕೆಗಳನ್ನು ಕೈಗೆಟುಕುವ ಬೆಲೆಯಲ್ಲಿ ಬಿಡುಗಡೆ ಮಾಡುತ್ತದೆ. ಇದು ಮಾರಾಟ ಪ್ರಕ್ರಿಯೆ ಮಿಶ್ರಣದ ಯಾವ ಅಂಶಗಳನ್ನು ಹೇಳ್ತಾವ ಅಂತ ಹೇಳ್ಯಾರ. ಇಲ್ಲಿ ಎರಡು ಪರಿಸರ ಸ್ನೇಹಿ ಆಟಿಕೆಗಳಂದ್ರೆ ಉತ್ಪನ್ನಗಳು ಬಂದು, ಕೈಗೆಟುಕುವ ಬೆಲೆಯಲ್ಲಿ ಅಂತಂದಾಗ ಇಲ್ಲಿ ಬೆಲೆ ಬಂತು. ಉತ್ಪನ್ನ ಮತ್ತು ಬೆಲೆ ಅಂತ ಹೇಳ್ತೀವಿ. ಇನ್ನೊಂದು ಹಾಟ್ ಕ್ವಶನ್. ಒಂದು ಆಹಾರ ಮುದ್ರೆ ಕಂಪನಿಯು ಹಬ್ಬದ ಸಂದರ್ಭದಲ್ಲಿ ಆಕರ್ಷಕ ಸೋಡಿಗಳನ್ನು ನೀಡುತ್ತದೆ. ಇಲ್ಲಿ ಮಾರಾಟ ಪ್ರಕ್ರಿಯೆ ಮಿಶ್ರಣದ ಯಾವ ಘಟಕಾಂಶವನ್ನ ಬಳಸಲಾಗಿದೆ? ಇದು ಕಂಪನಿಗೆ ಹೇಗೆ ಸಹಾಯ ಆಕೈತಿ ಅಂತೇಳಿ ಇವ್ರೇನ್ ಮಾಡ್ಯಾರಪ್ಪ ಅಂತಂತಂದ್ರೆ ಇಲ್ಲಿ ಪ್ರಚಾರವನ್ನ ಪ್ರಸ್ತುತಪಡಿಸ್ಯಾರ. ಇದರಿಂದ ಏನಕತಿ? ಗ್ರಾಹಕರನ್ನ ಆಕರ್ಷಿಸಬಹುದು, ಮಾರಾಟವನ್ನ ಹೆಚ್ಚಳ ಮಾಡಬಹುದು, ಬ್ರ್ಯಾಂಡ್ ಅರಿವನ್ನ ಮಾಡಬಹುದು. ಹೀಗೆ ಕಂಪನಿಗೆ ಸಹಾಯ ಆಕೈತಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.